ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ನಮ್ಮ ಫ್ರೇಗ್ರೆನ್ಸ್. ಕನ್ನಡದಲ್ಲಿ ಒಂದು ಆನೆಸ್ಟ್ ಮತ್ತೆ ಆಥೆಂಟಿಕ್ ಪರ್ಫ್ಯೂಮ್ ಕಂಟೆಂಟ್. ಇವತ್ತು ನಾನು ನಿಮಗೆ ಸಜೆಸ್ಟ್ ಮಾಡೋದು ಸಮರ್ಸ್ಗೆ ಅಂತ ಟಾಪ್ 4 ಬೆಸ್ಟ್ ಪರ್ಫ್ಯೂಮ್ಸ್. ನಂಬರ್ 4 ನಾನು ಸಜೆಸ್ಟ್ ಮಾಡೋದು ಇದು ವೈಲ್ಡ್ ಸ್ಟೋನ್ ಕೋಡ್ ಸೀರೀಸಿನ ಸ್ಟೀಲ್ ಪರ್ಫ್ಯೂಮ್. ಇದ್ರದ್ದು ಇನ್ಸ್ಪಿರೇಷನ್ನು ಅರ್ಮಾನಿದು ಆಕ್ವಾಡಿಜಿಯೋ ಪರ್ಫ್ಯೂಮಿಂದ ಸಿಕ್ಕಿದೆ. ಫ್ರೇಗ್ರೆನ್ಸ್ DNA ನಿಮಗೆ ಆಲ್ಮೋಸ್ಟ್ ಕಂಪೇರ್ ಮಾಡಿದ್ರೆ 70 to 80% ಸಿಮಿಲರ್ ಸಿಗುತ್ತೆ. ಇದರದ್ದು ಫ್ರೇಗ್ರೆನ್ಸ್ ಹೇಗಿದೆ ಅಂದರೆ ಟಾಪ್ ನೋಟ್ಸಲ್ಲಿ ನಿಮಗೆ ಇದು ಸ್ವಲ್ಪ ವಾಟರಿ ಅಕ್ವಾಟಿಕ್ ನೋಟ್ಸು ಸಿಗುತ್ತೆ, ಸ್ವಲ್ಪ ಸಿಟ್ರಸಿ ನೋಟ್ಸು, ಸ್ವಲ್ಪ ಬರ್ಗಮಂಟ್ ಹಣ್ಣಿನ ನೋಟ್ಸು ಸಿಗುತ್ತೆ. ಸ್ವಲ್ಪ ಸಮಯದ ನಂತರ ಮಿಡಲ್ ನೋಟ್ಸಲ್ಲಿ ನಿಮಗೆ ಸ್ವಲ್ಪ ಇದು ಜಾಸ್ಮಿನು, ಆರೆಂಜ್ ಹಣ್ಣು ಅದರದ್ದು ಒಂದು ನೋಟ್ ಸಿಗುತ್ತೆ. ಡ್ರೈ ಡೌನಲ್ಲಿ ಒಂದು ಮಾಸಿ ಫೀಲಿಂಗು, ಒಂದು ವುಡಿ ನೋಟ್ಸು ಸಿಗುತ್ತೆ. ಇದರದ್ದು ಲಾಂಜಿಟಿವಿಟಿ ಬಂದ್ಬಿಟ್ಟು ಸ್ಕಿನ್ ಮೇಲೆ ಒಂದು 3 to 4 ಅವರ್ಸ್ ಸಿಗುತ್ತೆ, ಬಟ್ಟೆ ಮೇಲೆ ಹಾಕೊಂಡ್ರೆ ಒಂದು 5 to 6 ಅವರ್ಸ್ ಸಿಗುತ್ತೆ. ಇದರದ್ದು ಕಾಸ್ಟ್ ಬಂದ್ಬಿಟ್ಟು ಆನ್ಲೈನ್ ನಿಮಗೆ ಇದು 200 to 250 ರುಪೀಸಲ್ಲಿ ಸಿಗುತ್ತೆ. ಬಜೆಟಲ್ಲಿ ಒಂದು ಒಳ್ಳೆ ಫ್ರೆಶ್ ಅಕ್ವಾಟಿಕ್ ಫ್ರೇಗ್ರೆನ್ಸ್ ಬೇಕಂದರೆ ಇದು ತೊಗೊಬೋದು. ಇದು ಕಾಲೇಜ್ ಹೋಗೋರಿಗೆ, ಆಫೀಸ್ಗೆ ಹೋಗೋರಿಗೆ ತುಂಬ ಸೂಟ್ ಆಗುತ್ತೆ. ನಂಬರ್ 3 ನಾನು ಸಜೆಸ್ಟ್ ಮಾಡೋದು ಇದು ನೈಕಿ ಬ್ರ್ಯಾಂಡಿನ ಫಿಷನ್ ಮ್ಯಾನ್. ಇದರದ್ದು ಫ್ರೇಗ್ರೆನ್ಸ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಕಾರ್ಡಮಮ್ ಸಿಗುತ್ತೆ, ಸ್ವಲ್ಪ ಜಾಸ್ಮಿನ್ ಸಿಗುತ್ತೆ, ಸ್ವಲ್ಪ ಮಸ್ಕಿ ನೋಟ್ಸು ಸಿಗುತ್ತೆ. ಸಮ್ಮರ್ಸಲ್ಲಿ ಈವ್ನಿಂಗ್ ಟೈಮ್ಗೆ ಇದು ಭಾಳ ಸೂಟ್ ಆಗುತ್ತೆ. ಇದರದ್ದು ಲಾಂಜಿಟಿವಿ ಬಂದ್ಬಿಟ್ಟು ಸ್ಕಿನ್ ಮೇಲೆ ಒಂದು 4 to 5 ಅವರ್ಸ್ ಇರುತ್ತೆ, ಬಟ್ಟೆ ಮೇಲೆ ಹಾಕೊಂಡ್ರೆ ಒಂದು 6 to 7 ಅವರ್ಸು ಲಾಂಜಿಟಿವಿಟಿ ಸಿಗುತ್ತೆ. ಇದರದ್ದು ಕಾಸ್ಟ್ ಬಂದ್ಬಿಟ್ಟು ಆನ್ಲೈನ್ ನಿಮಗೆ ಅರೌಂಡು 900 to 1000 ರೇಂಜಲ್ಲಿ ಸಿಗುತ್ತೆ. ನಂಬರ್ 2 ನಾನು ಸಜೆಸ್ಟ್ ಮಾಡೋದು ಇದು ಅರ್ಮಾಫ್ ಬ್ರ್ಯಾಂಡಿನ ಟ್ರೇನುವಿ. ಇದರದ್ದು ಇನ್ಸ್ಪಿರೇಷನ್ ಬಂದ್ಬಿಟ್ಟು ಕ್ರೀಡ್ ಬ್ರ್ಯಾಂಡಿನ ಗ್ರೀನ್ ಐರಿಷ್ ಟ್ವೀಡ್ ಅಂತ ಒಂದು ಪರ್ಫ್ಯೂಮ್ ಬರುತ್ತೆ. ಅದ್ರ ಕಂಪೇರ್ ಮಾಡಿದ್ರೆ ಇದು ಭಾಳ ಸಿಮಿಲರ್ ಇದೆ. ಇದರದ್ದು ಫ್ರೇಗ್ರೆನ್ಸ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಿಟ್ರಸ್ ಎಲಿಮೆಂಟ್ ಸಿಗುತ್ತೆ, ಸ್ವಲ್ಪ ಲ್ಯಾವೆಂಡರ್ ಹೂವದ್ದು ಸ್ಮೆಲ್ ಬರುತ್ತೆ, ಸ್ವಲ್ಪ ಜಾಸ್ಮಿನ್ ಸ್ಮೆಲ್ ಬರುತ್ತೆ. ಒಂದು ಫ್ರೆಶ್ಲಿ ಕಟ್ ಗ್ರಾಸು, ವಾಟರ್ಡ್ ಆಗಿರೋದು ಗ್ರಾಸು ಹೇಗೆ ಸ್ಮೆಲ್ ಕೊಡುತ್ತೆ, ಸಿಮಿಲರ್ ವೈಬ್ಸು ನಿಮಗೆ ಈ ಪರ್ಫ್ಯೂಮಲ್ಲಿ ಸಿಗುತ್ತೆ. ಡ್ರೈ ಡೌನಲ್ಲಿ ಇದರಲ್ಲಿ ಒಂದು ಸ್ಯಾಂಡಲ್ವುಡ್ಸ್ದು ಒಂದು ಬ್ಯೂಟಿಫುಲ್ ಆಗಿ ಒಂದು ಅಂಡರ್ ನೋಟ್ಸ್ ಸಿಗುತ್ತೆ. ಇದು ಬಂದ್ಬಿಟ್ಟು ಒಂದು ಕ್ಲಾಸಿ ಆ್ಯಂಡ್ ಒಂದು ಮೆಚ್ಯೂರ್ ಫ್ರೇಗ್ರೆನ್ಸ್ ಅಂತ ಹೇಳ್ಬೋದು. ಆಫೀಸ್ಗೆ ಹೋಗೋರಿಗೆ ತುಂಬ ಸೂಟ್ ಆಗುತ್ತೆ. ಇದರದ್ದು ಲಾಂಜಿಟಿವಿಟಿ ಬಂದ್ಬಿಟ್ಟು ಸ್ಕಿನ್ ಮೇಲೆ ಒಂದು 5 to 6 ಅವರ್ಸ್ ಇರುತ್ತೆ, ಬಟ್ಟೆ ಮೇಲೆ ಬಂದ್ಬಿಟ್ಟು ಒಂದು 7 to 8 ಅವರ್ಸ್ ಇರುತ್ತೆ. ಇದು ನಿಮಗೆ ಆನ್ಲೈನಲ್ಲಿ ಒಂದು 1500 to 2000 ರೇಂಜಲ್ಲಿ ಸಿಗುತ್ತೆ. ಸಮರ್ಸ್ಗೆ ನನ್ನ ಕಡೆಯಿಂದ ನಂಬರ್ 1 ರೆಕಮೆಂಡೇಷನ್ ಯಾವುದು ಅಂದರೆ ಇದು ರಸಾಸಿ ಬ್ರ್ಯಾಂಡಿನ ಹವಸ್ ಐಸ್. ಇದು ಭಾಳ ಫೇಮಸ್ಸು ಒಂದು ಡಿಸೈನರ್ ಪರ್ಫ್ಯೂಮು ಪಾಕೋ ರೊಬಾನ್ ಇನ್ವಿಕ್ಟಸ್ಸಿಂದ ಇನ್ಸ್ಪೈರ್ ಆಗಿದೆ. ಇನ್ವಿಕ್ಟಸ್ DNAಯಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಫ್ರೇಗ್ರೆನ್ಸ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ ಒಂದು ಫ್ರೆಶ್ಲಿ ಕಟ್ ಆ್ಯಪಲ್ಸು ಸ್ಮೆಲ್ ಬರುತ್ತೆ, ಒಂದು ಫ್ರೆಶ್ಶು ಸಿಟ್ರಸಿ ಸ್ಮೆಲ್ ಬರುತ್ತೆ. ಸ್ವಲ್ಪ ಸಮಯದ ನಂತರ ಇದರಲ್ಲಿ ಸ್ವಲ್ಪ ಜಾಸ್ಮಿನ್ನು, ಸ್ವಲ್ಪ ಆರೆಂಜ್ ಹಣ್ಣಿಂದು ಸ್ಮೆಲ್ ಬರುತ್ತೆ. ಡ್ರೈ ಡೌನಲ್ಲಿ ಸ್ಲೈಟ್ಲಿ ಸ್ಪೈಸಿ ನೋಟ್ಸು ಶುರು ಆಗುತ್ತೆ, ಸ್ವಲ್ಪ ಮಸ್ಕಿ ಮತ್ತು ಒಂದು ಓಡಿ ನೋಟ್ಸು ಬರುತ್ತೆ. ಇದರಲ್ಲಿ ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ ಇದು ಒಂದು ತುಂಬ ರಿಫೈನ್ಡು ಮತ್ತು ಒಂದು ಸ್ಮೂತ್ ಪರ್ಫ್ಯೂಮ್ ಇದೆ. ಇದು ನೀವು ಎವ್ರಿಡೇ ಯೂಸ್ಗೆ, ಕಾಲೇಜ್ಗೆ, ಆಫೀಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಪರ್ಫಾರ್ಮೆನ್ಸ್ ಹೆಂಗಿದೆ ಅಂದರೆ ಇದು ಒಂದು ಬೀಸ್ಟ್ ಮೋಡ್ ಪರ್ಫ್ಯೂಮ್ ಅಂತಲೇ ಹೇಳ್ಬೋದು. ಸ್ಕಿನ್ ಮೇಲೆ ಇದು ನಿಮಗೆ ಒಂದು 7 to 8 ಅವರ್ಸು, ಬಟ್ಟೆ ಮೇಲೆ ಹಾಕೊಂಡ್ರೆ ನಿಮಗೆ ನೆಕ್ಸ್ಟ್ ದಿನವರೆಗೂ ಇದರದ್ದು ಸ್ಮೆಲ್ಲು ಫೀಲ್ ಆಗುತ್ತೆ. ಮತ್ತು ಈ ಫ್ರೇಗ್ರೆನ್ಸ್ DNA ಅಕ್ಕಪಕ್ಕ ಜನಕ್ಕೆ ತುಂಬ ಇಷ್ಟ ಆಗುತ್ತೆ, ಕಾಂಪ್ಲಿಮೆಂಟ್ಸು ಸಿಗುತ್ತೆ ನಿಮಗೆ ಇದರಲ್ಲಿ. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 2500 to 3000 ರೇಂಜಲ್ಲಿ ನಿಮಗೆ ಇದು ಪರ್ಫ್ಯೂಮ್ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿರಿ, ಪೇಜ್ನ ಫಾಲೋ ಮಾಡಿರಿ. ಇದರಿಂದ ನನಗೂ ಮೋಟಿವೇಶನ್ ಸಿಗುತ್ತೆ, ಮುಂದಿನ ಇದೇ ಥರ ನಿಮಗೋಸ್ಕರ ವಿಡಿಯೋ ಮಾಡ್ತಿರ್ತೀನಿ.